ಎಂತ ಮಾಡ್ತಾ ಇದ್ಯಾ ಇದು? ರಾಗಿ ಮಣ್ಣಿ ಮಾಡ್ತಾ ಇದ್ದೆ. ಓ, ನೆನೆಸಿಟ್ಟೆ ಇದ್ದೆ ಹಾಂ. ರಾತ್ರಿಯ. ಹ್ಞೂ. ಈಗ ಅದು ಬೀಸಿ ನೀರು ತೆಗೆದು ತಂಪಾಗ್ತಲ್ಲ ರಾಗಿ ಮಣ್ಣಿ ಮಾಡಿದರೆ. ಹ್ಞೂ. ಹಂಗಾಗಿ ಮಾಡೋಳಿ. ಅದೀಗ ಎಷ್ಟು ಲೋಟ ಹಾಕಿದ್ದೆ ರಾಗಿನ? ರಾಗಿ ಅದು 3 ಲೋಟ ಇದ್ದು. 3 ಲೋಟ ರಾಗಿ ಇದ್ದ. ಇಡೀ ಊರಿಗೆ ಸಾಕ ಮಣ್ಣಿ? ಊರಿಗೆ ಸಾಕು. ಊರೋ ಬಂದು ತಿನ್ಕೋಪದ? ಈಗ ನಾವು ಮಾತಾಡ್ತೀವಿ. ತಿಂದ್ರು ಹೊತ್ತು ಇಲ್ಲೇ ಇಟ್ಕೊಂಡು 2 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರು ಬತ್ತು. ಹೊರಗಿಟ್ರೆ ಹಾಳಾಗಿ ಹೋಗ್ತಲ್ದ ಶೆಕೆಗೆ? ಶೆಕೆಗೆ ಹಾಳಾಗಿ. ಈಗ ನುಂಪ ಬೀಸ್ ಕೇಳವ ಅಥವಾ ತರಿ ತರಿ? ಇಲ್ಲಪ್ಪ, ಅದ ತರಿ ಬೀಸಿರೆಲ್ಲ ಇದೇ ಆಗ್ತಿಲ್ಲ, ರಸ ಫುಲ್ ನುಂಪಾಗವ ಬಂದದಂಗೆ ಬೀಸೋದು. ಬೆಂಗಳೂರಲ್ಲಿ ಇದಕ್ಕೆ ಒಂಚೂರು ಕಾಯಿ ಹಾಕ್ತಾ? ನೀ ಕಾಯಿ ಹಾಕಿದ್ರೆ ರಾಶಿ ಮೆತ್ತಗ ತೊಳೆದಂತಾರವ. ಓ ಸರಿ, ಅದಕ್ಕೆ ಬರೀ ಇದು ಮಾತ್ರ ಏಲಕ್ಕಿ ಇದು ರಾಗಿ ಮಾತ್ರ ಇದ್ರಲ್ಲಿ ಹಂಗಾರೆ? ಸರಿ, ಪಟ ಪಟ ಮಾಡು ಹಂಗಾರೆ. ಕಾಯಿ ಹಾಕಿದ್ರೆ ಮತ್ತೊಂದು ನಮ್ನಿ ಪರಿಮಳ ಆಗ್ತದೆ. ಕಾಯಿ ಪರಿಮಳ ಬತ್ತು. ಈ ರಾಗಿ ಪರಿಮಳ ಅಷ್ಟು ಇದಾಗ್ತಿಲ್ಲ. ಮಾಡ್ಕೊಂಡು ಕೊಯ್ಯವ ಹಂಗೆ ಇದ್ರ ಗಟ್ಟಿ ಗಾಳ್ಸವು. ಇದ್ರ ಹಿಂಡವು. ಈಗ ಗಾಳ್ಸೋದಂದ್ರೆ ಪಂಜೆ ಇದ್ರಾಗತ್ತಲ್ಲ. ಈಗ ಇದ್ರ ಹಿಂಡವು ಗಟ್ಟಿ ಹಿಡಿದು ನೋಡಿದ್ದು ಹ್ಯಾಂಗೆ ಹಾಲು ಬತ್ತು ನೋಡಿಗ. ಇದು ಫುಲ್ ಹಾಲು ಬತ್ತು. ಮಾಡೋದು ಸ್ವಲ್ಪ ಕಷ್ಟನ? ಮಣ್ಣಿ ಮಾಡೋದು ಕಷ್ಟಗಳಲ್ಲ, ಆದ್ರೂ ಇದೊಂಥರ ಬೀಸಕರೆ ಇದು ಮಾಡಕ್ಕಾರಲ್ಲವ. ಸ್ವಲ್ಪ ಹಾರಿರೆ ಹಿಂಡಕರೆ ಹಿಂಗೆ ಇದು ಮಾಡಿರೆ ಅಲ್ಲವ ಇಡೀ. ಮತ್ತೆ ಇದು ಬೆಳ್ಳಗಾಗ್ತು. ಈ ಅಕ್ಕಿ ಹಿಟ್ಟು ನಂಗೂ ಅಲ್ಲ. ಮತ್ತೆ ತಿಂಬ್ಳೆ ಅಕ್ಕಿ ಹಿಟ್ಟು ನಿಂತವ, ನಿನ್ನ ಅಕ್ಕಿ ಮಣ್ಣಿಗಿಂತವ ಈ ಮಣ್ಣಿನೇ ಚಲೋದು. ಎಂತೆಂಥ ಮಣ್ಣಿ ಮಾಡ್ತಾರ? ರಾಗಿ ಮಣ್ಣಿ, ಅಕ್ಕಿ ಮಣ್ಣಿ, ಮತ್ತೆ ಗೋಧಿ ಮಣ್ಣಿ. ಗೋಧಿ ಮಣ್ಣಿನೂ ಮಾಡ್ತೀವಲ್ಲ? ಗೋಧಿ ಮಣ್ಣಿ ನಾ ಮಾಡಿದ್ನಿಲ್ಲ, ಹಲ್ವಾ ಮಾಡ್ತೀವಲ್ಲ ಹಂಗೆ ಅದು ತೆಳ್ಳಗೆ ಮಾಡಿಬಿಟ್ರೆ ಅದು ಅಷ್ಟೇ. ಅದು ಹಲ್ವಾ ಆಯ್ತು ಅದ್ರಾಗ. ಅಂತೂ ಹಿಂಡಿ 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 ಈ ನಮ್ನಿ ಹಾಲು ತೆಗೆದಿಯಾ? ಹಿಂಡಿ ಹಿಂಡಿ ನೋಡು ಎಷ್ಟು ಶುದ್ಧವಾದ ಹಾಲು ನೋಡಿ. ಈಗ ಇದಕ್ಕೆ ಎಷ್ಟು? 4 ಏಲಕ್ಕಿ ಸಾಕ? 4 ಏಲಕ್ಕಿ ಹಾಕು ಸಾಕು. 4 ಏಲಕ್ಕಿ. ಅದೆಂತ ಉಪ್ಪು ಬೇಕಾ? ಒಂಚೂರು ಹಾಕಿರೆ ಇದಾಗ್ತದೆ. ಸೌಳು ಆಗ್ತಿಲ್ಲ ಬೆಲ್ಲ ಹಾಕಿರುವ. ಇಲ್ಲದಿದ್ರೆ ಸೌಳು ಆದಂಗೆ ಆಗ್ತದೆ. ಅದೆಷ್ಟೊಂದು 1/4 ಚಮಚನೂ ಇಲ್ಲ ಇದರಲ್ಲಿ. ಅಷ್ಟು ಉಪ್ಪ ಸಾಕು, ಅಷ್ಟೇ ಸಾಕು. ಸೀದಕ್ಕೆ ಬೇಕಾಗ್ತಿಲ್ಲ, ಆದರೂ ರುಚಿ ತಕ್ಕ ಉಪ್ಪು ಬರ್ತದೆ, ಅದಕ್ಕಾಗಿ ಹಾಕೋದು ಅಷ್ಟೇ. ರುಚಿ ತಕ್ಕ ಉಪ್ಪುಗಳು ಹಾಕ್ತಾ ಇದ್ದು. ಈಗ ಹಾಕ್ಲಾ? ಹಾಕು. 5 ಏಲಕ್ಕಿ ಇದ್ದಿದ್ರಲ್ಲ, ಹಾಕ್ಲಾ? ಹಾಕು ಹಾಕು. ಹಳ್ಳಿ ಬೆಲ್ಲ ಇದು. ಜೋನಿ ಬೆಲ್ಲ. ಜೋನಿ ಅಂದರೆ ಬೇರೆ, ಇದು ಹಳ್ಳಿ ಬೆಲ್ಲ ಆಡ್ತಾ ಇದಕ್ಕೆ. ಜೋನಿ ಬೆಲ್ಲ ಅಂದ್ರೆ ಎಂತು? ಜೋನಿ ಬೆಲ್ಲ ಅಂದ್ರೆ ಅದು ಹಿಂಗೆ ಇದರಿಂದ ಹುಟ್ಟಿನಿಂದ ಇಳಿತಿಲ್ಲ ಅದು. ಅಂಟಿಪ ಬೆಲ್ಲ, ಗಮ್ಮು ಬೆಲ್ಲ, ಅದಕ್ಕೆ ಜೋನಿ ಬೆಲ್ಲ ಅರ್ಥ. ಇದು ಜೋನಿ ಬೆಲ್ಲ ಅಲ್ಲ. ಈಗ ಇದಕ್ಕೆ ಎಷ್ಟು ಹಾಕಿದ್ದೆ ರಾಗಿನ ಹೇಳು? 3 ಲೋಟ ಇದ್ದು. ಈಗ 3 ಲೋಟ ರಾಗಿಗೆ ಈಗ 2 ಲೋಟ ಬೆಲ್ಲ ಹಾಕ್ತೀಗ. 2 ಲೋಟ ಸಾಕಾಗ್ತಾ? 2-2.5 ನಿಶಿ ನೋಡ್ಕೊಂಡು ಹಾಕಲಾಗ್ತು. ಸಿಕ್ಕಾಪಟ್ಟೆ ಸಿಹಿ ಹಾಕಿರುವ ತಿಂಗಳು ಚಲೋ ಆಗ್ತಿಲ್ಲ. 1 ಪೀಸ್ ತಿನ್ನೋರಿಗೆ ಸಾಕು ಅನ್ಸೋಗ್ತು. ಅದ್ರಕ್ಕಿಂತವ 2 ಪೀಸ್ ತಿಂಬೋಕೆ ಇನ್ನೊಂದು ತಿಮ್ಮ ಹೇಳು ಆಸಿರವು. ಹಂಗಾಗಿ ಕಮ್ಮಿ ಬೆಲ್ಲ ಹಾಕ್ತಾ ಇದ್ದೆ. ಹಂಗರ್ತ ಪೆಂಟೆ ಬೆಲ್ಲದಲ್ಲಿ ಮಾಡಿರುವ ಆಗ್ತು, ಆದ್ರೆ ಅದೊಂದೊಮ್ಮೆ ಸೊಗಡಾಗ್ತು. ಈ ಟೇಸ್ಟ್ ಗೊತ್ತಿಲ್ಲ. ನಮ್ಮ ಹಳ್ಳಿ ಬೆಲ್ಲ ಅದಷ್ಟು ಇದು ಬರ್ತಿಲ್ಲ. ನೀ 2 ಲೋಟ ಹಾಕ್ತಾ ಇದ್ದೆ? 2 ಲೋಟ ಹಾಕಿದೆ ಈಗ. ಸಾಕು ಬಿಡು. ಎಷ್ಟು ಚಂದ ಕಲರ್ ಬಂತು ನೋಡಿ ಇದಕ್ಕೆ. ಅದೀಗ ಹಿಂಗ್ಯಾರು ಕುಡಿಯಲಾಗ್ತು. ಓ, ರಾಗಿ ಮಾಲ್ಟು. ಇದೇ ರಾಗಿ ಮಾಲ್ಟು ನೋಡಿ. ನೀ 2 ರೆಸಿಪಿ ತೋರಿಸ್ದಂಗ ಅತ್ತು. ಹಿಂಗ್ ಮಾಡ್ಕೆ ಕುಡಿದ್ರೆ ರಾಗಿ ಮಾಲ್ಟು. ಇದನ್ನೀಗ ಇದ್ ಮಾಡಿ ಕಾಶಿ ಇದ್ ಮಾಡಿದ್ರೆ ಕಾಸ್ಕೊಂಡು ಕುಡಿತಾ ಇದ್ರ ರಾಗಿ ಮಣ್ಣಿ. ಇದ್ರ ಕಾಸ್ಕೊಂಡು ಕುಡಿತಾ, ಹಿಂಗೆ ಅದನ್ನು ಕುಡಿತಾ. ಈ ಹೊಸಿಗೆ ಮನೇಲಲ್ಲವ ಇದ್ರಲ್ಲಿ ಹೋದ ಕೂಡ ತಂಪಿಗೆ ಮಾಡ್ಕೊಡ್ತಾ ತೆಳ್ಳಗೆ ಮಾಡಿ ಚಲೋ ಆಗ್ತದ ಕುಡಿಯಲ್ಲ. ಏಲಕ್ಕಿ ಹಾಕಿ ಎಲ್ಲ ಇದು ಮಾಡ್ಕೊಡ್ತದ್ರ.
ಗೊತ್ತಿಲ್ಲ ನೀರು ತೊಳಸಿರೆ ಆ ಕಾವಳೆಲ್ಲ ಇದ್ರಲ್ಲಿ ಬಿದ್ದೋಕು ಆ ಕೆಂಪು ಮಣ್ಣೆ ಆಗ್ತದೆ, ಬೆಳೆ ಮಣ್ಣೆ ಆಗ್ತಿಲ್ಲ, ತಿಂಬೋಕು ಇಂಟ್ರೆಸ್ಟ್ ಇರ್ತಿಲ್ಲ. ನಿಂಗೆ ಎಂತೆಂತೆಂತೆಂತೋ ಹೇಳ್ಕ್ಯೋತ್ ಮಣ್ಣಿ ಮಾಡಿಡ್ರೆ ಅಪ್ಪ ನಿಂಗೆ ಮಣ್ಣಿ ಆದ್ಮೇಲೆ ಹೇಳ್ತೀಯ ನೀ ತಿಂಬಲ್ವಾ ಆತ 10 ಪೀಸ್ ನಿಂಗೆ ಮ್ಯಾಲಿನ ಸರಿ ತುಪ್ಪ ಹಾಕಿ 10 ಪೀಸ್ ನಿಂಗೆ. ನೋಡು ತುಪ್ಪ ಅಂದ ಕೂಡಲೇ ಹ್ಯಾಂಗ್ ಕಿವಿ ನೆಟ್ಟಗತ್ತೋಳಿ ಅದ್ರದ್ದು. ಪೋಡ ನಾ ಇಲ್ಲದಿದ್ರು ಒಂದಿನ ಹಾಲು ತತ್ತಿರಲ್ಲ, ಅದು ಗೊತ್ತಿಲ್ಲ ನಿಂಗೊಕ್ಕೆ. ಕೇಳು ನೋಡು ನಿನ್ನ ಅಪ್ಪನ. 2-3 ದಿನ ಒಂದೇ ಲೀಟರ್ ತಂದ್ಕೊಂಡು 2-3 ದಿನ ಮಾಡ್ಬಿಟ್ಟಿದ್ದೆ ಹೇಳಿ. ಅದಕ್ಕೆ ನಾ ಬೆಂಗಳೂರಿಗೆ ಹೋಗಿ ಹೇಳ್ಸೋದು. ಖರ್ಚು ಕಮ್ಮಿ ಆಗ್ತದೆ ಬೆಂಗಳೂರಿಗೆ ಹೋದ್ರೆ. ಹಾಲು ಇದು ಎಲ್ಲದೂ ಕಡಿಮೆ ಆಗ್ತಲ್ಲ. ಶುಂಠಿದೆ 3 ಪದಾರ್ಥ ಆಗ್ತವೆ, ನಾವು ಒಬ್ಬರೇ ಆದರೆ ಅವಾಗೆಲ್ಲ ಉಳಿತಾಯನೇ. ಬೆಸ್ಟ್ ರಗಳಿಲ್ಲ ಅಲ್ಲ, ಒಂದು ಲೆಕ್ಕದಲ್ಲಿ ನನಗೂ ಆರಾಮೇ ಬಿಡು, ನಿಂಗೂ ಆರಾಮೇ ಒಂದು ಲೆಕ್ಕದಲ್ಲಿ. ಎಂತ ಕೇಳು, ಆರಾಮ ನಿಂಗೂ ಮಾಡಿ ಸಾಕಾಜು ಸಾಕಾಯೋದೆ. ಒಲವೆಂಬ ಕಿರಣ ಬೀರಿ ಒಳಗಿರುವ ಬಣ್ಣ ತೆರೆಸಿ ಒಣಗಿರುವ ಎದೆ ನೆಲದಲ್ಲಿ ಭರವಸೆಯ ಜೀವ ಹರಿಸಿ ಸೆರೆಯಿಂದ ಬಿಡಿಸಿ ನನ್ನ ಆತಂಕ ನೀಗೂ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ನೀನಿಲ್ಲದೆ ನನಗೇನಿದೆ ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ. ತುಪ್ಪ ಹಾಕೋದು ಎಂತಕ್ಕೆ ಗೊತ್ತಿದ, ಅದು ಬಟ್ಲಿಗೆ ಹಾಕಿರುವ ಇದಾಗ್ತು ತಿಂಬಲೆ ಚಲೋ ಆಗ್ತು. ಒಂದ್ ವೇಳೆ ತುಪ್ಪ ಹಾಕದಿದ್ರುವ ನಡೀತು. ಅದಕ್ಕೆ ತುಪ್ಪ ಅದಕ್ಕೆ ತುಪ್ಪ ಕಾಯಿಸ್ಬಿಟ್ರೆ ಎಂತ ಕಲರ್ ಬಂಜು ನೋಡು. ತುಪ್ಪ ಉಳಿಸಬೇಡ. ರೆಡಿ ನಮ್ಮ ನಿನ್ ಮಣ್ಣಿ ರೆಡ್ಡಿ ಅತ್ತ. ಇದೆ ಅಪ್ಪ ನಾನು ಬಕ್ಕ ಪಕ್ಷಿಗಳಂಗೆ ಕಾಯ್ತಾ ಇದ್ದೆ ತಿಂಬಲೆ. ಅಲ್ಲ ತೊಣಿಲಾರು ಮತ್ತೆ ಆ ಬಾಯಲ್ಲಿ ಹಾಕೊಂಡು ಸುಟ್ಟು ಹೋಗ್ತು, ಮ್ಯಾಲ್ಗೇನೆ ಕರಿ ಹೋಗ್ತು ಮತ್ತೆ. ತೊಣಿಲಾರು ತೊಣಿಲಿ. ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು, ಕಹಿಯಾದ ವಿರಹದ ನೋವ ಹಗಲಿರುಳು ತಂದೆ ನೀನು. ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು, ಕಹಿಯಾದ ವಿರಹದ ನೋವ ಹಗಲಿರುಳು ತಂದೆ ನೀನು. ಮನದಾಸೆ ಏನೋ ಎಂದು ನೀ ತಿಳಿಯದಾದೆ, ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ. ನೀನಿಲ್ಲದೆ ನನಗೇನಿದೆ ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ ನೆಲೆಯಾಗಿದೆ ನೆಲೆಯಾಗಿದೆ.
ಮಣ್ಣಿಯಾಗಿದೆ ಮಣ್ಣಿ ರೆಡಿಯಾಗಿದೆ ಬಿಸಿ ಮಣ್ಣಿ ಹ? ಅಪ್ಪ ಕಾಯ್ತಾ ಇದೆ. ಓ ಭಯಂಕರ ಯಮ್ಮಿ ಕಾಣ್ತಾ ಇದ್ದಲೇ ನಿನ್ ಮಣ್ಣಿ. ಚಲೋ ಆಯ್ತು ಹಂಗಾರೆ ಹೇಳತ್ತು. ಹಾಂ ಸೂಪರ್ ಆದಂಗೆ ಕಾಣ್ತು. ಹಂಗ ಹ್ಮ್ ರಾಗಿ ಮಣ್ಣಿ ಯಾವಾಗಲೂ ಬಾಳಿನ ಬಿಟ್ಟಿದ್ದು ಅಂದ್ರೆ ಚಲೋ ಆ ಜೋಳ ಇರ್ತನ. ನೋಡು ಓ ವಾವ್ ಹೆಂಗ್ ಬಂದೋಳಿ. ಹ್ಮ್ ಹೌದಾ? ಸೂಪರ್. ಈಗ ಇದ್ರ ಎಂತ ಮಾಡಿ ಹೋಗ್ತಿದ್ದ, ಕಟ್ ಮಾಡವು 2 ಪೀಸ್ ಮಾಡಿ ಫಸ್ಟು ನಿನ್ನ ಅಪ್ಪಂಗೆ ಮೊದಲು ಕೊಟ್ಗಳವು. ಎಂತ ಕೇಳು, ಎಂತಕ್ಕೆ ಅವು ತಿಂದು ಹೆಂಗಾಯ್ತು ಹೇಳಿ. ಸರಿ ಇದ್ರೆ ನಂಗೆಲ್ಲ ತಿಂಬದೋಳ. ಸರಿ ಇದ್ರೆ ಹಂಗಿಲ್ಲ, ಸರಿ ಇದ್ದು ಸರಿ ಇಲ್ಲದೆ ಎಂಥದ್ದು ಆಯ್ದಿಲ್ಲ, ಆದ್ರೆ ಅವ್ರು ತಿನ್ಲಿ ಹೇಳಿ. ಗಂಡು ಫಸ್ಟ್ ತಿಂದೆ. ಹೌದು, ಗಂಡ ದೇವ್ರಲ್ಲೇ. ಓಹೋ ನಾನೇ ಮನೇಲಿ ಮಾಡಿ ತುಪ್ಪ ಇದು ಆಯ್ತಾ, ಗರಿ ತುಪ್ಪ. ಇದ್ರ ಹಾಕಂತ ತಿಂದ್ರೆ ಮತ್ತೇನಿಲ್ಲ. ಎಷ್ಟು ತುಪ್ಪ ಹಾಕಿ ಎಂತ ಆನಮ್ನಿ ಸುರಿತಾ ಇದ್ದೆ. ಅಯ್ಯೋ ನಿನ್ನ ಅಪ್ಪನ ಸಾಕಾಗ್ತಿರ್ಲಿಲ್ಲ, ಎಷ್ಟು ತುಪ್ಪ ಹಾಕಿರು ಮಾಡಿಡ್ತು ಹಂಗೆ ಹೇಳ್ತಿರಲ್ಲ. ತಂಗ್ ಕೊಡ್ತಿರ್ಲಿಲ್ಲ ಕಾಣ್ತಾ. ಕಾಣ್ತದೆ, ನಾನೇ ತಿಂದಿ ಹಂಗೆ ಕಾಣಿಸ್ತು ಅವ್ರಿಗೆ. ಹಂಗ ತುಪ್ಪ ಸುರಿತಾ ಇದ್ದೆ ನೀನೀಗ. ಸುರ್ದೀಗ ನೋಡು, ನಿನಗೂ ಸಮಾಧಾನ, ನಿನ್ನ ಅಪ್ಪಂಗೂ ಸಮಾಧಾನ. ಹೌದು, ನನ್ನ ಅಪ್ಪಂಗ್ ಸರಿ ಹಾಕೊಟ್ರ ಮಾತ್ರ ಹಾಕ್ತಿಲ್ಲ ಹೇಳ್ತಿಲ್ಲ. ಮತ್ ನೀ ಕಂಜೂಸ್ ತರ ಮಾಡೋದು ಹೌದು, ತುಪ್ಪ ಕಂಡ್ಕೊಳೆಯ. ಹೌದು ಮಾಡಕ್ಕಾಗ್ತು, ಅದು ನಿಂಗವಕ್ಕೆಲ್ಲ ಅರ್ಥ ಆಗ್ತಿಲ್ಲ. ಓ ಮನೆ ಮಾಡ್ಕೆ ಹೋಗೋದ್ ಗೊತ್ತಿಲ್ಲ ಇನ್ನು. ಗೊತ್ತಿರ್ತಿಲ್ಲ ನಿಮಕ್ಕೆ, ಅದಕ್ಕಾಗಿ ಮಾಡಕ್. ಒಂದ್ ನಿಮಿಷ ಇರು. ನೀ ಎಷ್ಟು ಕಳ್ಳಿದ್ದೆ ಅಂದ್ರೆ ತುಪ್ಪ ತಗ್ ಬಂದ್ಕೊಳೆಯ ಹಳೇ ಫ್ರಿಜ್ ಅಲ್ಲಿ ತುಪ್ಪ ತಂದೆ. ಒಂದ್ ನಿಮಿಷ ಇರು. ಒಳಬದಿಗ್ ಗರಿ ಗರಿ ಮಾಡಿ ಹೊರಬದಿಗ್ ಫ್ರೆಶ್ ತುಪ್ಪನ ತಂಜೆ ಇಲ್ಲೇ. ಅಲ್ಲ ಅದು ಎಂತದ್ ಗೊತ್ತಿದ್ದ, ಫಸ್ಟ್ ಮಾಡಿದ ತುಪ್ಪ ಖಾಲಿ ಆಗಕ್ಕಾಗ್ತು, ಇಲ್ಲದ್ರೆ ಅದು ಹಂಗೆ ಕುಂತೋಗ್ತು. ಹೊಸ ತುಪ್ಪ ಕಂಡ್ಕೊಳ್ಳೆ, ಆ ಹೊಸ ತುಪ್ಪನೇ ಎಲ್ಲೋ ಕುಯ್ದಾಗ್ತು. ಹಂಗಾಗಿ ಅದು ಖಾಲಿ ಆದ್ಮೇಲೆ ಅದು ಏನು ಹಳೆ ತುಪ್ಪ ಅಂದ್ರೆ ಹಳೆ ವರ್ಷದ್ದಲ್ಲ. ಆದ್ರೆ ಮಣ್ಣಿಗೆಲ್ಲವಾ ಹೊಸ ಫ್ರಿಜ್ ಅಲ್ಲಿ ಇಟ್ಟಿದ್ ತುಪ್ಪ ಎಲ್ಲ ಚಲೋ ಆಗ್ತಿಲ್ಲ ನಂಗೆ. ಹಿಂಗಿ ಒಟ್ನಲ್ಲಿ ತುಪ್ಪನ ವಿಷಯದಲ್ಲಿ ಇದಾಗ್ತಿಲ್ಲ ಅಲ್ದ. ಬತ್ತೇ ಇಲ್ಲ ಅದು. ಆತ ಗಂಡಂಗ್ ತಗೊಂಡೋಗಿ ಕೊಡ್ತೀಯ. ಅದೇ ಅಪ್ಪ ನಿಂದು ಇದು ಬಂತು. ರಾಶಿ ಓವರ್ ಆಗ್ತಾ ಇದ್ದು ಇಲ್ಲಿ ನೋಡು. ಇಲ್ಲಿ ಮಣ್ಣಿ ತಿಂದು ಹ್ಯಾಂಗ ಆಯ್ತು ಹೇಳವು. ಎಲ್ಲದೂ ಹಕ್ಕೆ ಬಂಜು. ನೀ ತಿಂಬದು ಒಂದೇ ನೋಡು. ಗರಿ ಗರಿ ತುಪ್ಪ ಬೇರೆ ಅದಕ್ಕೆ. ಗರಿ ಗರಿ ತುಪ್ಪ ಅಮ್ಮ ಅಪರೂಪಕ್ಕೆ ಗರಿ ಗರಿ ತುಪ್ಪ ಹಾಕಿದ್ದು. ಇವತ್ ನಾ ಇದ್ದೇಳಿ ಸಿಕ್ಕಿದ್ದಪ್ಪ ನಿಂಗೆ ತುಪ್ಪ, ಇಲ್ಲಾಂದ್ರೆ ಸಿಕ್ತಿತ್ತಿಲ್ಲ. ಈಗ ಮಣ್ಣಿ ಹೆಂಗ ಜೋಳು? ಸೂಪರ್ ರಾಜು. ಫಸ್ಟ್ ಕ್ಲಾಸ್. ಮಣ್ಣು ಚಲೋ ಇದ್ದ, ತುಪ್ಪ ಚಲೋ ಇದ್ದ? ಮಣ್ಣಿ ತಿನ್ಕಂಡ ನಾಟಕಕ್ಕೆ ಹೋಗ್ಬಿಟ್ರು ನೋಡು. ಮಣ್ಣು ಚಲೋ ಇದ್ದ, ತುಪ್ಪ ಚಲೋ ಇದ್ದ? ಮಣ್ಣಿನೂ ಚಲೋ ಇದ್ದು, ತುಪ್ಪನೂ ಚಲೋ. ತಾಜಾ ತುಪ್ಪನೇ ಹಾಕಿದ್ದು ಅಪರೂಪಕ್ಕೆ. ತುಪ್ಪ ಕಡಿಮೆ. ಹಂಗಾರೆ ಈಗ ನಿಂದು ಬೆಸ್ಟ್ ಜೋಲ್ದ. ಅಮ್ಮ ಮಣ್ಣಿ ಸ್ಪೆಷಲಿಸ್ಟ್ ಅದು. ನೀ ಹಿಂಗೆ ತುಪ್ಪ ಹಾಕಿ ಕೊಡ್ತಾ ಇದ್ರೆ ಅವು 3 ಬಟ್ಲೂ ಖಾಲಿ ಮಾಡ್ತಾ ಅತ್ತ.